ನನ್ನೊಬ್ರು ಸಬ್ಸ್ಕ್ರೈಬರ್ ಭಾಳ ದಿನ ಆಗಿತ್ತು ಅವ್ರು ಕೇಳಾಕತ್ತ ನೀವು ದಾರಾನ ಹೆಂಗೆ ಹಾಕ್ತೀರಿ ಇದಕ್ಕೆ ಕಂಬಕ್ಕೆ ಅಂತೇಳಿ. ಇದಕ್ಕೆ ಕಂಬ ಸಾಪ್ ಇರ್ಬೇಕು. ಸಾಪ್ ಅಂತಂದ್ರೆ ಸ್ಮೂತ್ ಅಂತಾರಲ್ಲ, ಸ್ಮೂತ್ ಇರ್ಬೇಕು, ಹುರ್ಬರ್ಕ್ ಇರಬಾರ್ದಿದ. ಅಂದ್ರೆ ಏನಂತಾರ, ಇದು ಹಗ್ಗ ಲಗುನ ಕಟ್ಟಕೈತಿ. ಇಲ್ಲಿ ನೋಡಿ ಹಿಂಗೆ ತೋರಿಸ್ತಾನೆ. ಇದಕ್ಕೆ ಹಗ್ಗ ಕಾಣಿಸ್ತೈತಲ್ಲ ನಿಮ್ಗೆ, ಅನ್ಸದು ಈ ಕಾಡಿಂದ ಇದನ್ನ ಸುತ್ತದ ಹಿಂಗೆ. ಇದನ್ನ ಇಲ್ಲಿ ಇಲ್ಲಿ ಹಿಡ್ಕೊಂಡ ಇದನ್ನ ಹಿಂಗೆ ಸುತ್ತಗೊಂತ ಬಂದ್ರೆ ಆ ಕಡೆಯಿಂದ ಈ ಕಡೆಯಿಂದ ಆಗ್ಬಿಡ್ತಾವ. ಇದು ಈ ಕಡೆ ಐತಿ, ಇದು ಈ ಕಡೆ ಐತಿ. ಕಂಬ ಇಲ್ಲ ನಮ್ಮ ಮನ್ಯಾಗ ಎದಕ್ಕೂ ಹಾಕಿ ಕಡಿಬೇಕಂತ ಹೇಳಂತಂದ್ರ, ಹಂಗಾದ್ರೆ ಇವ್ನ ಹಗ್ಗ ನೀವು ಡೈಲಿ ಇವ್ನ ಗಂಟ ಬಿಚ್ಚೋದು ಮತ್ತೆ ಹಿಂಗೆ ಹಾಕೊಂಡ ಕಟ್ಕೊಳ್ಳೋದು ಹಂಗೆ ಮಾಡ್ಬೇಕಾಕೈತಿ. ಇದು ಒಂದು ಮ್ಯಾಗ ಒಂದು ಕೆಳಗ ಎರಡು ಹಗ್ಗ. ಇವ್ನು ಇಲ್ಲಿ ನಾವು ಇಲ್ಲೇ ಫಿಕ್ಸ್ ಇರ್ತಾವಲ್ಲ, ಹಂಗಾಗಿ ಗಂಟು ಹಾಕಿಬಿಟ್ಟೇವಿ. ನೀವು ಬೇರೆ ಎದಕ್ಕಾದ್ರೂ ಈಗ ಟೇಬಲ್ ಕಾಲು ಇರ್ತಾವಲ್ಲ ಅದಕ್ಕೆ ಹಾಕಿನೂ ನಾವು ಮಜ್ಜಿ ಕಡಿಬೋದ. ಹಿಂಗೆ ಕಂಬನ ಬೇಕಂತೇನಿಲ್ಲ. ಮತ್ತು ಹೆಂಗಂತಂದ್ರೆ ಈ ಕೆಲವರೆಲ್ಲ ಒಣಗಿ ಹಾಕ್ಸಿರ್ತಾರ. ಇಲ್ಲೊಂದು ಒಣಗಿ ಮತ್ತು ಇಲ್ಲೊಂದು ಹಾಕೆಲ್ಲ ಫಿಕ್ಸ್ ಬಿಟ್ಟಿರ್ತಾರ. ಅವನ್ನ ಫಿಕ್ಸ್ ಬಿಟ್ಟು ಹಿಂಗೆ ಹಾಕಿ ಕಡಿತಾರ. ಅದು ನಮ್ಗೆ ಅಷ್ಟು ಗೊತ್ತಿಲ್ಲ. ನಾವು ಕಂಬಕ್ಕನ್ನ ಕಡಿತೇವೆ ಯಾವಾಗಿದ್ರು. ಅಲ್ಲಿ ಮೂರಾಗಾದ್ರೂ ಕಂಬಕ್ಕ, ಇಲ್ಲಾದ್ರೂ ಕಂಬಕ್ಕ. ನಿಮ್ಗೆ ಗೊತ್ತಾತಂತ ಅನ್ಕೋತೀನಿ. ಈಗ ನೀವು ಬಿಚ್ಚ ಇಲ್ಲಿ ಹಿಂಗೆ ಹಾಕ್ಕೊಂಡ ಇಲ್ಲಿ ಕಟ್ಕೊಂಡ್ರಿ ಅಂದ್ರೆ ಆತ. ಮತ್ತು ಇದನ್ನ ಹೆಂಗೆ ಹಾಕ್ತೇನೆ ಅಂತಂದ್ರೆ, ಫುಲ್ ಕೋಲ್ಡ್ ಆಗ್ಬಿಟ್ಟೈತೆ ನನಗೆ. ಮುಂಜಾನೆ ಹೇಳಕ್ಕಾಗಲ್ತ. ಮತ್ತೆ ಅದು ಗುಡ್ಗಿದಿ ತೊಗೋಬೇಕಲ್ಲ. ಈಗ ನೋಡ್ರಿ ಕಡಗೋಲ್ಲ, ಇದನ್ನ ಇದ್ರೊಳಗೆ ಹಾಕೊಂಡ ಒಂದು ಮ್ಯಾಗ ಮತ್ತೊಂದು ಕೆಳಗ ಸರ್ಸ್ಕೊಳ್ಳೋದು ಅಷ್ಟ. ದೊಡ್ಡ ಕಡಗೋಲಿಗೂ ಸೇಮ್ ಹಿಂಗ, ಸಣ್ಣ ಕಡಗೋಲಿಗೂ ಸೇಮ್ ಹಿಂಗ. ಅಂದ್ರೆ ಒಂದ ಇಲ್ಲಿ ಮ್ಯಾಗ ಇಡ್ಬೇಕು. ಇಲ್ಲಿ ಹಗ್ಗ ಐತಲ್ಲ, ಈ ಹಗ್ಗ ಕರೆಂಟ್ ಒಂದಿಲ್ಲ, ಹಂಗ ವಿಡಿಯೋ ಕ್ಲಾರಿಟಿ ಕರೆಂಟ್ ಇರಂಗಿಲ್ರಿ ನಮ್ಮ ಮನ್ಯಾಗ. ಈಗ ಮುಂಜಾನೆ ಬೆಳಗ್ಗೆ 4 ಗಂಟೆಗೆ ಹೋದು ಅಂದ್ರೆ ಒಮ್ಮೆ ಸಂಜೆ ಮುಂದೆ 6 ಗಂಟೆಗಳನ್ನ ಬರ್ತಾವ. ಇಲ್ಲೇ ಈ ಹಗ್ಗ ಹಾಕಿರ್ತೇವಲ್ಲ ಇದಕ್ಕೆ ಕಡಗೋಲಿಗೆ, ಈ ಹಗ್ಗದ ಮ್ಯಾಗ ಇರ್ಬೇಕ, ಒಂದು ಹಗ್ಗದ ಕೆಳಗಿರ್ಬೇಕು. ಇಷ್ಟ ಸಿಂಪಲ್. ಒಮ್ಮೆ ಕೈ ಹಿಂಗ್ ಮಾಡೋದು, ಒಂದು ಕೈ ಹಿಂಗ್ ಮಾಡೋದು. ಕಡಿದು ಎಲ್ಲರಿಗೂ ಗೊತ್ತಿರ್ತೈತಿ, ಬಟ್ ಬರಂಗಿಲ್ಲ. ಇದಷ್ಟು ಈಸಿಯಾಗಿ ಮಜ್ಜಿಗೆ ಕಡಿದು ಏನೋ ಈಸಿ ಐತಿಲ್ಲ ಅಂತ ಅಂತೇವಿ ನಾವು, ಬಟ್ ಬರಂಗಿಲ್ಲ. ಸರಿಯಾಗಿ ಇವ್ನ ಸರಿಸ್ಕೊಂಡು ಮಜ್ಜಿಗೆ ಕಡೆ ಹಗ್ಗ ಹಾಕೋದು ಅಂತ ತೋರಿಸ್ಕೊಂತಿದ್ರೆ ಹಂಗಾಗಿ ತೋರಿಸಿದ್ರು. ನಾವು ಈ ಥರ ಮಜ್ಜಿಗೆ ಕರೆದ ಬೆಣ್ಣೆ ತೆಗೀತಿಲ್ಲ, ಬೆಣ್ಣೆ ಭಾಳ ಮಸ್ತ್ ಬರ್ತೈತಿ. ಇನ್ನಷ್ಟು ನೀರು ಹಾಕೋಬೇಕಿತ್ತ ಹಾಕಿ. ನೀವು ಪಾಕೆಟ ಬೆಣ್ಣೆ ಅಥವಾ ಡಬ್ಬೆಯಲ್ಲಿ ಸಿಗೋವಂಥ ತುಪ್ಪನ ಬಳಸ್ತಿದ್ರೆ ದಯವಿಟ್ಟು ಬಳಸೋಕೋಬೇಡ್ರಿ. ಆದಷ್ಟು ನಿಮ್ಗೆ ಏನಾದರೂ ಹಿಂಗೆ ದನಗಳ ಸಾಕಣೆ ಮಾಡಿರ್ತಾರಲ್ಲ ಅಂಥವ್ರಿಂದ ಬೆಣ್ಣೆ ಸಿಕ್ಕರೆ ನೀವು ಅದನ್ನು ಕಾಸ್ಕೋರಿ. ಈಗ ಪಾಕೆಟ್ ಹಾಲೆಲ್ಲ ತೊಗೊಂಬಂದ ನೀವು ಅದರ ಒಳಗಿನ ಕೆನೆನ ತೆಗೆದು ಏನು ಮಾಡ್ತೀರಂತಂದ್ರೆ ತುಪ್ಪನ ಮಾಡ್ತೀರಲ್ಲ, ಬಟ್ ಪಾಕೆಟ್ ಹಾಲು ಆಗ್ಬೇಕಾದ್ರೆ ಅದರಲ್ಲಿರೋ ಫ್ಯಾಟ್ನೆಲ್ಲನೂ ತೆಗೆದಿರ್ತಾರೆ. ತೆಗೆದ ನಂತರ ಹಾಲನ್ನ ಅದಕ್ಕೆ ಕೆಮಿಕಲ್ ಕೂಡಿಸಿ ಪಾಕೆಟ್ ಮಾಡಿರ್ತಾರೆ. ಬಟ್ ನಾನು ಏನಾದರೂ ಹೇಳಿದ್ರೆ ಅದು ಕೆಲವ್ರಿಗೆ ಹೆಂಗಂತಂದ್ರೆ ತಪ್ಪಂತ ಅಂದ್ರೆ ಸುಳ್ಳು ಫೇಕ್ ನ್ಯೂಸ್ ಅಂತ ಅಂತೀರಿ ನೀವು. ಯಾವುದೋ ಒಂದು ವಿಷಯನ ಗೊತ್ತಿಲ್ಲದೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಹೋಗಂಗಿಲ್ಲ. ಗೊತ್ತಿದ್ದಾಗನ ಶೇರ್ ಮಾಡಿರ್ತೀನಿ. ಯಾಕಂದ್ರೆ ನಿಮಗೂ ಒಳ್ಳೆಯದಲ್ಲದ, ನಿಮ್ಮ ಮಕ್ಕಳಿಗೂ ಒಳ್ಳೆಯದಲ್ಲ. ಹಾಗಾಗಿ ನಾನು ಹೇಳಕತ್ತಿರೋದು. ಗಾಡಿ ಬಾಡಿಗೆನೇ 2000 ಆತೈತಿ. ಕೋಳಿ ಬಿಟ್ಟು ಬರಾಕ ಅದ 2000 ತಿರ್ಸ್ತಿ ಏನು ತಿರ್ಸ್ತಿ ಕೊಟ್ಟ ಅಂದ್ರೆ ಮಾತಾಡ್ತಾರೆ. ಕೋಳಿ ತಗೊಂಡು ಕೇಳಿಸಿ 60 ಒಂದ್ಸಾರ ಬಿಟ್ಟ
ಕೊಟ್ಟಾಳ ಆಕಿ ನಿಮ್ಮ ಅವ್ವ ಕೊಟ್ಟದ್ದು ಅದನ್ನ ಹೇಳೋಣ ಏನು ನಿನಗೇನು ಕಡಿಮೆ ಆಗೈತಿ ಈಗ ಆಕಳ ಕೊಟ್ಲು ಆಕಳ ಇಸ್ಕೊಂಡ್ ಹೋದ್ಲ ಆಡ ಕೊಟ್ಲು ಆಡ ಇಸ್ಕೊಂಡ್ ಹೋದ್ಲ ಕೋಳಿ ಕೊಟ್ಲು ಕೋಳಿ ಇಸ್ಕೊಂಡ್ ಹೋದ್ಲ ನಿನಗೇನು ಕಡಿಮೆ ಆಗೈತಿ ಮತ್ತು ಮೊದಲಿಂದ ಸಿಗ್ತದ ಅಂತೇಳಿ ಮೊದಲು ಬರ್ಲಿ ಅನ್ನೋರು ಹೊತ್ತವಲ್ಲ ಒಂದಾರ ಕೊಟ್ಟದ್ದು ಹೇಳ ಅದನ್ನ ಮಾತಾಡಬಾರ್ದು ದೇವ್ರ ಮೆಚ್ಚಂಗಿಲ್ಲ ಮತ್ತೆ ಅದ ಹೇಳ ಮಗು ತಿಂತದ ತೋರಿಸ್ಕೊಡ್ ನನಗೆ ಹೇಳ್ತಾನ ಏನು ಹೇಳಾಕತ್ತೆ ಮಾತಾಡಬಾರ್ದು ದೇವ್ರ ಕಾಟ ಆಯ್ತು ನೋಡಿ ಮೂರು ಕಾಟ ಯಾರು ಎಲ್ಲಾಕಡೆ ಕೊಡ್ದು ಮತ್ತ ಏನು ಹಿಡ್ಕೋಬಾ ಇಲ್ಲಿ ಮಗಳಿಗೆ ಎಲ್ಲ ಕೊಟ್ಟು ಕಳಿಸ್ತಾಳ ಮೊದಲು ಅನ್ಬೇಕಲ್ಲ ಒಯ್ ಅದನ್ನ ಖಾಲಿ ಐತಿಲ್ಲಿ 2 ತಿಂಗಳಾಗಿ ಬೇಕು ನಮ್ಗೆ ಕೊಡೋದನ್ನ ಒಯ್ದು ಹಿಡ್ಕೋಬಾ ಇಲ್ಲಿ ಅದಕ್ಕಾದ್ರೆ ಮೊದಲು ತಿಳ್ಕೊಂಡು ಗೊತ್ತೈತಿ ನನಗೆ ನೀವಂತ ಲಾಜಿ ಹೇಳಿ ಕೈಲಿದ್ದ ಮಾತಾಡ್ಸ್ಕೋಬೇಕಲ್ಲ ಅವರು ಮಂದಿ ಮುಂದೆ ಕೊಟ್ಟಿ ಒಂದೊಂದು ಕೊಡೋದ ಮುಂದಿನ ಬಾಕಲ್ಲೇ ಹಿಂದಿನ ಬಾಕಲ್ಲೇ ಬೇಕಾದ ನಮಗೂ ದೇವ್ರು ನಮಗೆ ಕೊಟ್ಟಾನ ಇನ್ನೊಬ್ರಿಗೆ ಕೊಡಂಗಿಡ್ಲ ಅಂತ ಅಷ್ಟೇ ಕೇಳ್ಕೊಳ್ಳೋದು ಅಲ್ಲ ತರಬೇಡ ಅಂತಲ್ಲ ಅಲ್ಲಿ ತರೋದು ಹೋಗಿ ಕೊಡೋದು ಎದಕ್ಕೆ ಅದನ್ನು ಅವ್ರ ತೇಲಿ ಇರ್ತದ ನಮ್ಮ ತೇಲಿ ಇರ್ತದ ಪಾಪ ಈಗ ಎದಕ್ಕೆ ಓದ್ರಾಕತ್ತಿ ನೀವು ಹಂಗೆ ಮಾಡ್ತಾರ ಬಡ್ಯಾನ ಕಟ್ ಮಾಡಿ ಬಡ್ಯಾನ ಬರ್ತದ್ದು ಬರೀ ತುದಿ ಕಟ್ ಮಾಡಿದ್ರೆ ಕಡಿತಾವ ಬಡ್ಯಾನ ಗುರುತಿದ್ದು ಎಲ್ಲ ಕಟ್ ಮಾಡವ್ ಚಲೋ ನೀರ ಹೋಗಯ ಬೇಕಾದ್ರೆ ಇಟ್ಕೋ ಸಾಕು ನಮಗೆ ಬೇಕಾದ್ರೆ ಇಲ್ಲಿ ಬೇಕಾ ನೋಡೋದ್ರೊಳಗ ನಾವೇನ್ ಮಾಡಿಲ್ಲ ಮೊದ್ಲ ನೀ ಹೆಂಗ್ ಕಟ್ಟಿ ಮಣ್ ತಕೊಂಡ್ ನಿನ್ಗ ಗೊತ್ತ ಇಲ್ಲಿ ಯಾವ ಬಂದಿಲ್ಲ ಬಾಳ ಸ್ವಲ್ಪ ಜನಕ ಅದಾವ ಹಬ್ಬಲ್ಲ ಗೆಣಸ ಅಪ್ಪ ಮತ್ತು ಊರಿಗೆ ಬಂದಿದ್ರೆ ಅವರು ಹಳ್ಳಿ ಊರಿಗೆ ಹೊಂಟಾರ ನಮ್ಮ ಮನೆಯವ್ರು ಹಂಗೆಲ್ಲ ಮಾತಾಡ್ತಾರಲ್ಲ ನಾನು ಎಷ್ಟು ಹೇಳ್ತೀನಿ ಮಾತಾಡೋಕೆ ಹೋಗ್ಬೇಡ ಅಂತೇಳಿ ಅದಕ್ಕೆ ನಾನು ಇವತ್ತು ಅದು ನಾನು ವಿಡಿಯೋ ಶೂಟ್ ಮಾಡೋ ಮುಂದೆ ಮುದ್ದಾಂ ಮಾತಾಡ್ತಾರೆ ನಮಗೆ ನಮ್ಮ ಹಂತಲ್ಲಿ ಏನಾದರೂ ಐತಿ ನಮ್ಗೆ ಇನ್ನೊಬ್ರಿಗೆ ಸಹಾಯ ಮಾಡೋಂಗೆ ಐತಿ ಅಂತ ಅಂದಿಂದ ನಾವು ಅದನ್ನು ಕೊಟ್ಟದ್ದು ಮಾಡಿದ್ದು ನಾವು ಏನಾದರೂ ಅಂಗ್ಸಿದ್ರೆ ಅಂದ್ರೆ ಅದನ್ನ ನಾವು ಹೇಳ್ಕೊಂಡ್ರೆ ಅದಕ್ಕೆ ಬೆಲೆನೂ ಇರೋಂಗಿಲ್ಲ ಅಂತ ಫಲನೂ ಸಿಗೋಂಗಿಲ್ಲ ಅಂತ ಬಟ್ ಅವ್ರು ಎಷ್ಟು ಹೇಳಿದ್ರೂ ಅರ್ಥನ ಮಾಡ್ಕೊಳಂಗಿಲ್ಲ ಅದು ಫ್ಯಾಕ್ಟ್ರಿದು ಸಕ್ರೆ ಬಂದಿತ್ತಲ್ಲ ನಾನು ಅಷ್ಟು ಚಹಾ ಕುಡಿಯೋಂಗಿಲ್ಲ ಮತ್ತು ಅವರು ಸಿಕ್ಕಾಪಟ್ಟೆ ಸಕ್ರೆ ಹಾಕಿ ಚಹಾ ಕಾಸ್ಕೋತಾರೆ ನಾನು ಕಡಿಮೆ ಹಾಕಿದ್ರೂ ಬೈತಾರೆ ಅದಕ್ಕೆ ಹಿಂಗೆ ಏನಾದರೂ ಅಪರತಿ ಬಂದಿರ್ತಾರಲ್ಲ ಕೊಟ್ಟು ಕಳಿಸ್ತಿರ್ತೀನಿ ಅದಕ್ಕೆ ಅಯ್ಯೋ ಅಲ್ಲಿಂದ ಏನೂ ತರಂಗಿಲ್ಲ ಎಲ್ಲ ಇಲ್ಲೇ ಇದನ್ನು ಮಾಡ್ತಿ ಅಂಥೇಳಿ ಏನು ಮಾಡ್ತಾರೆ ಅಂತಂದ್ರೆ ಬೈತಿರ್ತಾರೆ ಹೇಳ್ತಿರ್ತಾರೆ ಬಟ್ ಅವ್ರ ಮಾತಿಗೆ ನನ್ನ ತಲೆನೋ ಕೆಡಿಸ್ಕೊಳಂಗಿಲ್ಲ ನೀವು ಎಲ್ಲರೂ ಹೇಳ್ತಿರ್ತಿರಲ್ಲ ಅಯ್ಯೋ ಬೈತಾರಲ್ಲ ಅವ್ರು ಹೇಳ್ರಿ ಅಂತೇಳಿ ನಾನು ಹೇಳಿದ್ರು ಏನೂ ಯೂಸ್ ಇಲ್ಲರಿ ಅದಕ್ಕೆ ನನ್ನ ತಲೆನೂ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲ ನನಗೆ ಒಂದಿಟ್ಟು ಆರಾಮಿಲ್ದಂಗೆ ಆಗ್ಬಿಟ್ಟಿತ್ತು ಅಡ್ಗೆ ಏನು ಮಾಡಿರ್ಕಿಲ್ಲ ನಾನು ಮತ್ತು ನಮ್ಮ ಮನೆಯವ್ರು ಪನ್ನೀರ್ ತೊಗೊಂಬಂದಿದ್ರು ಪನ್ನೀರಿಗೆ ಹಾಕಿ ಕೊಡಾಕತ್ತಾರ ನನಗೆ ನೋಡ್ರಿ ಹೆಂಗೆ ಒಗಿತಾರ ಅವ್ರು ಕೆಲವೊಂದು ಸಲ ಅವ್ರಿಗೆ ಸಿಟ್ಟು ಬಂದ್ರೆ ಮುಗೀತು ಯಪ್ಪ ಹೆಂಗೆ ಆಡ್ತಾರಂತ ಅಂದಿರು ನೀವೆಲ್ಲರೂ ಅನ್ಕೋತೀರಿ ವೆಂಕಟೇಶನ ಸೈಲೆಂಟ್ ಅದಾರು ಸಮಾಧಾನ ಅದಾರು ನೀವಾಗ ಕೊಂಡು ಜಗಳ ತೆಗಿತೀರಿ ಅಂಥೇಳಿ ಕೊಂಡು ಜಗಳ ನಾ ತೆಗಿಯಂಗಿಲ್ಲ ನಮ್ಮ ಮನೆಯವರು ನಿಮ್ಗೆ ಗೊತ್ತಿಲ್ಲ ನಿಮ್ಗೆ ಅವ್ರು ಹೆಂಗೆ ಅದಾರ ಅಂತೇಳಿ ನೀವು ಯಾಕಂದ್ರೆ ನಾನೆಲ್ಲ ಅವ್ರ ಜೊತೆ ಇರೋ ಆಕೆ ಹಾಗಾಗಿ ನನಗೆ ಗೊತ್ತು ವಿಡಿಯೋದಲ್ಲಿ ನಾನು ಜೋರಾಗಿ ಮಾತಾಡ್ತೇನೆ ಹಾಗಾಗಿ ನಿಮ್ಗೆ ಏನು ಅನಿಸ್ತೈತಂದ್ರೆ ರುಕ್ಮಿಣಿನ ಜೋರು ಅದಾಳು ಆಕೆ ಭಾಳ ಬೆರಿಕದಾಳು ಅಂತ ನೀವು ಅಂದ್ಕೊಂಡಿರಿ ಬಟ್ ಬೆರಿಕೆದೆ ನಾನು ಇಲ್ಲಂತಲ್ಲ ಅವರು ನನಗಿಂತ ಜಾಸ್ತಿ ಸಿಟ್ಟದಾರ ನನಗಿಂತ ಜಾಸ್ತಿ ಬೆರಿಕೆದಾರ ಈಗ ನಾವು ರಾತ್ರಿ ಊಟನ ಮಾಡಾಕತ್ತೀವಿ ಪರೋಟ ತಂದಿದ್ದಾರೆ ನಂಗೆ ಇಷ್ಟನೇ ಆಗಂಗಿಲ್ಲ ಅದು ಮೈದಾ ಹಿಟ್ಟಿನು ಬಟ್ ಇದು ಪನ್ನೀರ್ ತೊಗೊಂಬಂದಿದ್ದಾರಲ್ಲ ಪನ್ನೀರ್ ಅಂತೂ ಮಸ್ತ್ ಇತ್ತು
ಇಷ್ಟಪಟ್ಕೊಂಡು ತಿಂದೆ ನಾನು ಪನ್ನೀರು ಮತ್ತು ಪರೋಟ ಮನ್ಯಾಗ ಅಡಿಗೆ ಎಲ್ಲ ಇತ್ತು. ಬಟ್ ಆದರೂ ಅವ್ರು ಯಾಕೆ ತೊಗೊಂಬಂದಿದ್ರೆ ಗೊತ್ತಿಲ್ಲ. ನಂಗೆ ಆರಾಮಿಲ್ದಂಗೆ ಆಗಿತ್ತಲ್ಲ, ಆರಾಮಿಲ್ದಂಗೆ ಆದ್ರೆ ಅದು ನಾಲ್ಗೆ ಏನು ತಿಂದ್ರೂ ರುಚಿನ ಅಂತ ಅನ್ಸಂಗಿಲ್ಲ, ಸಪ್ಪು ಸಪ್ಪು ಅಂತ ಅನಿಸ್ತೈತಿ. ಹಾಗಾಗಿ ತೊಗೊಂಬಂದಿದ್ರಂತ ಅನಿಸ್ತೈತಿ. ಇವತ್ತಿನ ಲಾಗ, ಇವತ್ತಿನ ರುಟೀನ ನಿಮ್ಗೆ ಹೆಂಗೆ ಅನ್ನಿಸ್ತಂತ ಹೇಳ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಏನೋ ನಾನು ಅದನ್ನ ಹೇಳೋದಿಲ್ಲ, ನಾನು ಯಾವುದನ್ನು ಇದನ್ನು ಕೆಲವರು ಹೇಳ್ತಾರೆ ಹಿಂಗೆ ಇಂಥದ್ದೆಲ್ಲ ಹೈಡ್ ಮಾಡಿರಿ ಅಂತೇಳಿ. ಬಟ್ ಎಲ್ಲರ ಮನ್ಯಾಗೂ ಎಲ್ಲನೂ ಇರ್ತೈತಲ್ಲ, ಹಾಗಾಗಿ ಅದನ್ನು ನಾವು ಸೀರಿಯಸ್ಸಾಗಿ ಯಾವುದನ್ನು ತೊಗೋಬಾರ್ದು. ಜಸ್ಟ್ ಫನ್ನಿಯಾಗಿ ಕಾಮಿಡಿಯಾಗಿ ತೊಗೊಂಡ್ವಿ ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಿಂದ ಏನಂತಂದ್ರೆ ಮನಸ್ತಾಪನೂ ಆಗಂಗಿಲ್ಲ, ಮತ್ತೊಂದೂ ಆಗಂಗಿಲ್ಲ. ಹಾಗಾಗಿ ನಾನು ಅದಕ್ಕೆ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಂಗಿಲ್ಲಲ್ಲ, ಹಾಗಾಗಿ ನಾನು ಶೇರ್ ಮಾಡಿದ್ದೆ. ರಿಯಾಲಿಟಿನ ಕೆಲವೊಂದು ನೀವು ಲಾಗನ್ನ ನೋಡ್ತಿರ್ಬೋದು, ಕೆಲವೊಂದೆಲ್ಲ ಹಿಂಗೆ ಹೈಡ್ ಮಾಡಿರ್ತಾರೆ. ಬಟ್ ನಾವು ರಿಯಲಾಗಿ ಹೆಂಗಿರ್ತೀವಿ ಹಂಗೆ ತೋರಿಸ್ಬೇಕಂತಂದ್ರೆ ಅದನ್ನು ಜನ ಒಪ್ಕೊಳ್ಳಂಗಿಲ್ಲ, ಅದನ್ನು ಬೇರೆ ಥರನ ತಿಳ್ಕೊತಾರೆ. ಬಟ್ ಓಕೆ, ಏನು ಮಾಡೋಕ್ಕಾಗಿಲ್ಲ. ಅದು ನಮ್ಮ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಜರ್ನಿ ಲೈಫ್ ಸ್ಟೈಲ್ ಅಂತ ಹೇಳ್ಬೋದು ಅಷ್ಟೇ ನೋಡ್ರಿ. ಮಾಡಾಕತ್ತೇನೆ ಆಕಾರ ನೋಡ್ರಿ ಅದು ಹೆಂಗಾಗೈತಿ. ನಮ್ಮ ಯಜಮಾನ್ರು ಇವತ್ತು ಹುಬ್ಬಳ್ಳಿಗೆ ಹೊಂಟಾರ. ಚೈನಿ ರೀ, ಅವ್ರು ಫುಲ್ ಚೈನಿ ಅದಾರು, ಆರಾಮೈತೆ ಅವ್ರದ್ದು ಲೈಫು. ಮಹಾಲಕ್ಷ್ಮೀ ನಮೋಸ್ತುತೇ. ಬಾಯ್ ಬಾಯ್ ಬಾಯ್. ನಂಗೂ ಸ್ಕೂಟಿ ನೋಡ್ಬಾ ವೆಂಕಟೇಶ, ಸೆಕೆಂಡ್ ಹ್ಯಾಂಡ್. ಅವ್ನು ನೆಲ್ಲಿಕಾಯಿ ಗಿಡ ಆಡ್ತಾರಕ್ಕಾದ್ರೂ ಕಡ್ದಿಲ್ಲ, ನಾವು ಕಡಿಬಾರ್ದು ಅಂತೀವಿ. ಅವ್ರು ನೋಡ್ಕೊತ ನಿಂತ್ರೆ ಕೆಲಸ ಆಗಂಗಿಲ್ಲ. ಜಾಗಕ್ಕೆ ನೀರಿಟ್ಟೇನಿಲ್ಲ, ತಲೆ ಸ್ನಾನ ಮಾಡಬೇಕು. ನಮ್ಮ ಮನೆಯವ್ರಿಗೆ ಇಲ್ಲೇ ನೀರು ಕಾಸೇನಿ. ಎಲ್ಲಿ ಸಜ್ಜಿ ಮಾವು ತಿನ್ನೋಂಗೆ ಕಟ್ಟೇನಪ್ಪ. ಲಗುನ ಕಾಯೋದನೇ ಇಲ್ಲ ನೀರು, ತಲೆ ಸ್ನಾನ ಅಲ್ಲ, ಹಂಗಾಗಿ ಜಾಸ್ತಿ ಬೇಕು ನೀರು. ಹುಗ ಆಯ್ತಿರ್ತಾವು ಸುಮ್ಮ, ಅದ್ರ ನೀರಕ್ಕೆ ಕಾದಿರೋದಿಲ್ಲ. ಅಯ್ಯೋ 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 ವಿಡಿಯೋ ಕ್ಲಾರಿಟಿ ಹಿಂಗೆ ಬರಾಕತೈತಿ ನೋಡ್ರಿ. ಮಜ್ಜಿಗೆ ಒಂದು ರೌಂಡ್ ಕಡ್ದೇನಿ, ಬಾಣೆ ತಿಕ್ಕಬೇಕು. ಬಿಸಿಲು ನೋಡ್ರಿ, ನಮನಿ ಬಿಸಿಲು ಬಿದ್ದೈತಿ ಈಗ. ವಾ ಇದ್ರ ಬಿಟ್ಟೆ ನಾನು ಇಣೀಚ ಅಂದ್ರೆ ಜಗ್ಗ್ಯಾಗ್ಬಿಟ್ಟವ್ರಿ. ಒಂದು ಪ್ಯಾರ್ಲ್ಕಾಯಿ ಬಿಡಲು ತಿನ್ನಾಕ, ಒಂದು ಏನಂತಾರ ಸೀತಾಫಲ ಹಣ್ಣು ಬಿಡಲು ತಿನ್ನಾಕ, ನೆಲ್ಲಿಕಾಯಿ ಅಂದ್ಬಿಟ್ಟು ಎಲ್ಲ ತಿಂತಾವು ನೋಡ್ರಿ. ಇಲ್ಲೇ ಯಾಡಿದ್ದು ನಾನು ಹಿಂಗೆ ಸಪ್ಳ ಮಾಡಿದೆಲ್ಲ ಅಲ್ಲಿ ಹೋದ್ ನೋಡ್ರಿ, ತಗಡಿನ ಮ್ಯಾಗ ಆಚೆಗಡೆ ಪ್ಯಾರ್ಲ್ ಗಿಡಕ್ಕೆ ಹೋದವು. ನಾನು ಇಲ್ಲಿ ಬನ್ನೆಲ್ಲ, ಇಲ್ಲಿ ಬರ ಅಂತಲೇ ನಾವು ಆಚೆಗಡೆ ಪ್ಯಾರ್ಲ್ ಗಿಡಕ್ಕೆ ನೋಡ್ದ ಓಡೋದು. ಆಚೆಗಡೆ ಗಿಡದ ಪ್ಯಾರ್ಲ್ಕಾಯಿ ಭಾಳಾಗ್ಯಾವ. ಅಷ್ಟು ಒಂದಿಟ್ಟು ಪಾಡಿಗೆ ಬೀಳಾಕನ ಬಿಡ್ಬೇಕ ಬ್ಯಾಡ್ರಿ, ಅವು ಪಾಡಿಗೆ ಬೀಳಾಕನ ಬಿಡಂಗಿಲ್ಲ. ಇನ್ನು ಮತ್ತು ಹಣ್ಣು ನಮ್ಗೆ ಎಲ್ಲಿದ್ದು ಸಿಗ್ಬೇಕು ಹೇಳ್ರಿ, ಹೌದಲ್ರಿ. ನಾನು ಮತ್ತು ಆಮ್ಯಾಗ ಸಿಗ್ತೇನೆ. ಇವತ್ತಿನ ಲಾಗ, ಇವತ್ತಿನ ರುಟೀನ ಹೆಂಗಿರ್ತೈತೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ನೋಡ್ದ ಇಲ್ಲಿ ಮಾವಿನ ಗಿಡದಾಗದ, ಇವನ್ನ ಒಂದು ಬೆಕ್ಕ ಸಾಕಿ ಅವಕೊರ್ಕ ಬೆಕ್ಕಿಗೆ ಆಹಾರ ಮಾಡ್ಬೇಕು, ಇಲ್ಲಾಂದ್ರೆ ಬಾಳೆನ ಮಾಡಿಸ್ಕೊಡಂಗಿಲ್ಲ ಇವು. ಅಲ್ಲಿ ಆಚೆಗಡೆ ನಮ್ಮ ಗೌರಿ ಕಟ್ತೇವಲ್ಲ, ಅಲ್ಲಿ ಚೀಲ ಇಟ್ಟಿರ್ತೇವೆ. ಅವ್ನು ಚೀಲ ತಿಂದು 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 ಕಡ್ದು ಗೂಡು ಮಾಡಿ ಮರಿ ಮಾಡಿ ಒಂದು 15 ಮರಿ ಆಗ್ಯಾವ. ಮೊನ್ನೆ ಯಾರಿಗೂ ಒಬ್ರು ಅಂಟಿಗೆ ಹೇಳಿನಿ, ನಾವು 15
ಇನ್ಚಿ ನಾವು ಇನ್ಚಿ ಅಂತೀವಿ, ಅಳೆಲ್ಲು ಅನ್ನಂಗಿಲ್ಲ. ಇಂಚಿ ಸಾಕೇವಿ ಅಂತೀಯ ಕರೆನ. ಅವ್ರು ನಂಬೇ ಬಿಟ್ರು ಕರೆನ ಅಂತೇಳಿ. ಅವ್ನು ಏನು ಮಾಡ್ತೀರ ಅಂತಂದ್ರೆ ಅವ್ನು ಪಲ್ಯ ಮಾಡ್ಕೊಂಡು ತಿಂತೇವಿ ಅಂತಂತೆ. ನಾನು ಸುಳ್ಳು ಅವ್ರಿಗೆ ತಮಾಷೆ ಮಾಡೀನಿ. ಅಯ್ಯಪ್ಪ ನಾವು ನಿಮ್ಮ ಮನೆಗೆ ಬರೋಂಗಿಲ್ಲ ಹಂಗಾದ್ರೆ, ಅವರು ವೆಜಿಟೇರಿಯನ್, ನಿಮ್ಮ ಮನೆಗೆ ಬರೋಂಗಿಲ್ಲ ನಾವು ಹಂಗಾದ್ರೆ ಅಂತಂದ್ರೆ ಅವ್ರು. ಏನೋ ನೆನಪಾಗಿತ್ತಲ್ಲ, ಈ ಕಡೆ ಹೋಗ್ಬೇಕೀಗ. ನಾನು ಸುಮ್ಮನೆ ನಿಮ್ಮ ಕೂಡ ಮಾತಾಡ್ಕೊಂತ ಈ ಕಡೆ ಬನ್ನಿ ನೋಡ್ರಿ. ನೀವು ಅದಿರಲ್ರಿ, ನಂಗೆ ಮರು ಮಾಡಿಸ್ಬಿಡ್ತೀರಿ ಎಲ್ಲನೂ. ರುಕ್ಮಿಣಿ ನೀ ಮಾಡೋ ತಪ್ಪು ನಮಗೆ ಹಾಕ್ತೀನಿ ಅಂತ ಕಮೆಂಟ್ ಹಾಕ್ತೀರಿ ನೀವು. ಮತ್ತು ನಾನು ನಿಮ್ಮ ಕೂಡ ಮಾತಾಡ್ಕೊತ ಮರ್ತಿಲ್ರಿ. ಸುಳ್ಳ ಕರೇನ ರೀ ಇದು, ನಿಮ್ಮ ಕೂಡ ಮಾತಾಡಕತ್ತಿದ್ದು ನಾನು. ಕರೇನಾ, ಸುಳ್ಳಲ್ಲ. ಯಾಕೋ ರುಕ್ಮಿಣಿ ಚಂದ ಕಾಣಿಸಾಕತ್ತಾಳ ಬೆಳಬೆಳಗ. ಇಲ್ರಿ ಸೂರ್ಯ ಬಂದಲ್ಲ, ನಮ್ಮ ಸೂರ್ಯನ ಕಿರ್ ನನ್ನ ಮಕ್ಕದ ಮ್ಯಾಗ ಬಿದ್ದು ಅಂದ್ರೆ ನಾನು ಬೆಳ್ಳಗ ಆಗ್ಬಿಡ್ತೇನೆ. ಈ ಮಾಡಾತಿ ಅಕ್ಕೈತಲ್ಲ, ಮಾಡಾಗಿರೋ ಟೈಮ್ನಾಗ ಕರ್ರಾಗ ಹಾಕೇನಿ. ಪೆಗ್ಮೆಂಟೇಶನ್ ಇಲ್ಲ ಇಲ್ಲಾಗೈತಿ. ಈ ಸಲ ನೋಡ್ರಿದ ಪಿಂಪಲ್ ಗೊತ್ತಿಲ್ಲ ನನಗೆ. ನೋಡ್ರಿದ ಇಲ್ಲೆಲ್ಲ ಫುಲ್ಲು ಇವಿಷ್ಟು ಇವೇನದಾವಲ್ಲ ಇವು ಫುಲ್ ಪಿಂಪಲ್ ನೋಡ್ರಿ. ಇವೆಲ್ಲ ಅದಾವ ಕಾಣಿಸ್ತೈತಿಲ್ಲ ನಂಗೆ. ಈ ನಮ್ಮನೆ ಗುಳ್ಳಿ ಯಾವಾಗೂ ಇದ್ರಕ್ಕಿಲ್ಲಪ್ಪ. ಅಂದ್ರೆ ಈಗ ಆ ದವಾಖಾನ್ಯಾಗ ಇದ್ದು ಬಣ್ಣಂದ್ರೆ ಹಾರ್ಮೋನ್ಗಳು ನೋಡ್ಬೇಕು. ಇದ್ರ ನೋಡಿ ನಿನ್ನ ಸುಡಿಲ್ಲ ಒಲೆಯಾಗ ಹಾಕಂತೆ ನಾನು. ಮೊದಲು ನಂಗೆ ನೀರು ಕಾಯೋದು ಆ ಟೈಮಲ್ಲಿ ಮೆಡಿಷನು ಇಂಜೆಕ್ಷನಕ್ಕೆ ಹಂಗೆ ಅಷ್ಟು ಗುಳ್ಳಿ ಹೇಳ್ತಾವೆ. ಬಟ್ ಈ ಸಲ ಯಾಕೆದ್ದು ಏನೋ ಅದು ನಾನು ಹೇಳಿನಲ್ಲ ಹಿಂದ್ಗಡೆ, ತಿಂಗಳದಲ್ಲಿ 2 ಸಲ ಪೀರಿಯಡ್ ಆಯ್ತು ನನಗೆ. ಹಾಗಾಗಿ ಏನಾದರೂ ಅಷ್ಟು ಮುಖದ ಮ್ಯಾಗ ಗುಳ್ಳಿ ಹೇಳಿದ್ದು ಫುಲ್ಲು ಗುಳ್ಳಿ. ಈಗೆಲ್ಲ ಹೋಗ್ಯಾವ, ಕಲಿನ ಹೋಗ್ತಾವೆ. ಸ್ವಲ್ಪ ದಿನ ನಾನೇನು ಯಾವ ಕ್ರೀಮ್ ಹಚ್ಚಂಗಿಲ್ಲ ಸದ್ಯಕ್ಕೆ. ಅದ್ರ ಚಂದ ಕನ್ಸಾಕ್ತಾಳೆ ರುಕ್ಮಿಣಿ. ಟೈಮ್ ಈಗ 12:29 ಆಗೈತಿ. ಇನ್ನೂ ನಾಷ್ಟ ಮಾಡಿಲ್ಲ. ಇಲ್ಲ ಮುಂಜಾನ್ಯಾಗ ಧ್ವನಿ ಚೇಂಜ್ ಆಗೈತಲ್ಲ. ನಮ್ಮ ಮನೆಯವ್ರು ಚಹಾ ಕುಡಿದ್ರೆ ನೆಗಡಿ ಕಡಿಮೆ ಆಗೈತಿ. ಏನಂತಾರಪ್ಪ, ಚಹಾ ಕುಡಿ ಅಂತೇಳಿ ಮನೆ ಚಹಾ ಕಾಸು ಕೊಟ್ಟಿದ್ರು. ಫುಲ್ ಅವತ್ತು ಜ್ವರ ಬರಲ್ಲ ಅಂತಂದಿಲ್ಲ ಅವತ್ತು. ಈಗ ಮುಂಜಾನಾಗ ಚಹಾ ಕುಡ್ಬೇಕು. ಮುಂಜಾನಾಗ ಚಹಾ ಬಿಸಿಬಿಡ್ತೀನಿ. ಈಗ ಹೊಟ್ಟೆ ಹಸ್ದಿಲ್ಲ. ಈಗಿಲ್ಲ ಅಡುಗೆ ಮಾಡಾಕ್ತೇನೆ ನಾನು ಒಬ್ಬಾಕಿಲ್ಲ. ನಾನು ಇವತ್ತು ಊರಿಗೆ ಹೋಗೋದಿತ್ತು ಬೇರೆ ಕಡೆ, ಬಟ್ ಅದು ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದಿಂದ ಮತ್ತು ಒಬ್ಬಾಕಿಗೆ ಮಾಡ್ಕೊಂಡು ತಿನ್ನೋದು ಬೇಸರಲ್ಲ. ಗೋಳಿ ನೋಡ್ರಿ ಮುಖದ ಮ್ಯಾಗ ಎಷ್ಟದ. ಅದಕ್ಕೋಸ್ಕರ ಲೇಟಾಗಿರಲಿ, ನನಗೆ ಬೇಕಾಗಿರೋವಂಥ ಅಡುಗೆನ ರುಚಿಕರವಾಗಿ ಮಾಡ್ಕೊಂಡು ತಿಂದ್ರೆ ಆತಂತೇಳಿ ಮಾಡಾಕತ್ತೇನೆ. ಇಲ್ಲೇ ತೋರಿಸ್ತೇನೆ ಬರೀ ಏನು ಮಾಡಾಕತ್ತೇನೆ ಅಂತೇಳಿ. ಮುಂಜಾನಾಗ ನೀರು ಕಾಸಕ ವಿಡಿಯೋ ಶುರು ಆಗೈತಿಲ್ಲ. ಮುಂಜಾನಾಗ ನೀರು ಕಾಸಕ ಒಲೆ ಹೊತ್ತಿಸ್ಲೇಬೇಕಲ್ಲ, ಹಾಗಾಗಿ ಒಲೆ ಹೊತ್ತಿಸ್ತೇವಿ. ನನ್ನ ಧ್ವನಿ ಹೆಂಗೆ ನೋಡಿ ಚೇಂಜ್ ಆಗೈತಿ. ಒಂದೇ ದಿನಕ್ಕೆ ಈ ನಮ್ಮನೆ ಆಗ್ಬಿಟ್ಟೈತದು. ಇದು ಖಾಲಿದಿದೆ. ಇಲ್ಲಿ ನೋಡ್ರಿ, ಇವು ಈ ಕಡೆ ನಮ್ಮ ಕಡೆ ನೀವು ಹೇಳ್ತಿರಲ್ಲ ಗಡ್ಗೆ ತೊಗೊಂಡು ಅಡುಗೆ ಮಾಡ್ರಿ ಅಂತೇಳಿ. ನಾನು 2-3 ಸಲ ಗಡ್ಗೆ ತೊಗೊಂಬಂದ್ರೂ ಬರೀ ಸಿಡ್ದೋದು. ಇಲ್ಲಿ ಇದು ಹಂಗಾಗೈತಿ. ನೀರು ಇಟ್ಟಾಗ ತಣ್ಣೀರಿದ್ದಾಗ ಇದು ನಾವಿಲ್ಲಿ ಅಡುಗೆ ಮಾಡ್ಬಂದು ಏನಂತಾರೆ ಸಿಡಿದ್ರೆ ಪರವಾಗಿಲ್ಲ. ಬಿಸಿನೀರಿದ್ದಾಗ ಸಿಡಿತಂದ್ರೆ ಕಾಲು ಗೀಲೆಲ್ಲ ಗೀಚ್ಕೊಂಡು ಹೋಗ್ತೈತಿ. ಎಲ್ಲ ಕ್ರ್ಯಾಕ್ ಆಗಿಬಿಟ್ಟೈತಿ. ಸರಿಯಾಗಿ ಇರೋವಂಥ ಸಿಗೋನವಲ್ಲೂ ಈ ತಳ ದಪ್ಪ ಇರ್ಬೇಕು. ಇಲ್ಲೇನು ನಾವು ಅಡುಗೆ ಬೇಯಿಸ್ತಿರ್ತೀವಲ್ಲ, ಅದೇ ಭಾಳ ದಪ್ಪ ಇರ್ಬೇಕಂದ್ರೆ ಸಿಡಿಯಂಗಿಲ್ಲ, ಚಲೋ ಬರ್ತಾವೆ. ಬಟ್ ನನಗಿಲ್ಲ ಅಂತ ಸಿಗೋನವಲ್ಲು. ಈಗ ಒಂದು 3 ಇಯರ್ ಬ್ಯಾಕ್ ಸಿಕ್ಕಾವು. ಇಲ್ಲೈತೆ ನೋಡ್ದ, ಇವು 3 ಇಯರ್ ಬ್ಯಾಕ್ ಇವು ತೊಗೊಂಡಿದ್ದ. ಬಟ್ ಇಂಥ ಸಿಗಂಗಿಲ್ಲ, ಪೂರ್ತಿ ತೆಳ್ಳಗ ಮಾಡಿಬಿಟ್ಟಿರ್ತಾರೆ. ಅವೇನಕ್ಕಂದ್ರೆ ನಾವು ಒಲಿ ಮೇಲೆ ಗಿಡ ಅಂತಲೇ ಸಿಡಿದು ಹೋಗ್ಬಿಡ್ತಾವೆ. ಸಿಡಿತೈತೆ ಅಂತಂದ್ರೆ ಇದು ಒಡೆದು ಬಿಡ್ತೈತಿ. ಹಂಗೆ ಹೋಗ್ಬಿಡ್ತಾವೆ. ಇವೆರಡು ಚಲೋ ಅದಾವ. ಅದ್ರ ಭಾಳ ದಿನ ಅದಾವಲ್ಲ, ಭಾಳ ದಿನ ಆದಿಂದ ಅವನು ಯೂಸ್ ಮಾಡೋಕೆ ಬರೋಂಗಿಲ್ಲ ನಾವು ಮಣ್ಣಿನೂ. ಅದಕ್ಕೋಸ್ಕರ ಎಲ್ಲರೂ ಹೋದಾಗ ಹುಡ್ಕಾಡಿರ್ತೀನಿ. ಬಟ್ ನಂಗೆ ಸಿಗೋಣವಲ್ಲು. ಆನ್ಲೈನಲ್ಲಿ ತರಿಸಿದ್ರೆ ಇನ್ನೊಂದು ಆನ್ಲೈನಲ್ಲಿ ನಮ್ಗೆ ಸಿಗ್ತಾವೆ ಎಲ್ಲನೂ. ತರಿಸಿದ್ರೆ ಕೆಲವೊಂದು ಸರಿಯಾಗಿ ಪ್ಯಾಕ್ ಮಾಡಿ ಕಳಿಸಿರಂಗಿಲ್ಲ. ಇನ್ನೊಂದು ಪ್ರಾಬ್ಲಮ್ ಏನಕ್ಕೈತೆ ಅಂತಂದ್ರೆ, ಅವು ನಾನು ರಿಟರ್ನ್ ಹಾಕಿರ್ತೇನಲ್ಲ, ಡ್ಯಾಮೇಜಿಗೆ ಹೊಡೆದಾವ ಅಂಥೇಳಿ ಅವ್ನು ಬಂದಾಗ ಕಲೆಕ್ಟ್ ಮಾಡ್ಕೊಂಡು ಹೋಗಂಗಿಲ್ಲ. ಈ ಕಡೆ ರೊಕ್ಕನೂ ಲುಕ್ಷಣಕ್ಕೈತಿ, ಮತ್ತು ನನಗೆ ಮನೇನ ಗಡ್ಗಿನೂ ಸಿಗಂಗಿಲ್ಲ. ಹಾಗಾಗಿ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಇಲ್ಲ. ನೋಡೋಣ ಯಾವಾಗ ಸಿಗ್ತಾವೋ ಸಿಗಲಿ. ಮನೇನು ಸಹಿತ ನನ್ನ ಸಬ್ಸ್ಕ್ರೈಬರ್ ಹೇಳಿದ್ರು ಇದ್ರೊಳಗೆ ಅಡುಗೆ ಮಾಡೋಕೆ ಹೋಗ್ಬೇಡ, ಯೂಸ್ ಮಾಡೋಕೆ ಹೋಗ್ಬೇಡ ಅಂತೇಳಿ.
ಮೊದಲು ಅಂದ್ರೆ ನಾವು ಸಣ್ಣವರಿದ್ದಾಗ ಗಡಿಗೆನೂ ಯೂಸ್ ಮಾಡ್ತಿದ್ವಿ, ಇವನು ಯೂಸ್ ಮಾಡ್ತಿದ್ವಿ. ಮೊದಲಿನ ಕಾಲದವ್ರೆಲ್ಲನೂ ನಾವೇನು ಯೂಸ್ ಮಾಡ್ಕೊತಿದ್ದಲ್ಲ ಅವರೆಲ್ಲ ಎಷ್ಟೊಂದು ಗಟ್ಟಿಮುಟ್ಟಾಗಿದ್ರು. ಈಗ ನಾವು ಅದು ಇದು ಅದನ್ನು ಯೂಸ್ ಮಾಡಬಾರ್ದು, ಇದನ್ನು ಯೂಸ್ ಮಾಡಬಾರ್ದು ಅಂಥೇಳಿ ಆದಷ್ಟೆಲ್ಲ ಕೆಮಿಕಲ್ ಇರೋದನ್ನ ಇವ್ನು ಎಷ್ಟೊತ್ತಾತು ನೋಡ್ರಿ, ಬರೋಬ್ಬರಿ 1 ತಾಸು ಆತು ಅಂತ ಅನಿಸ್ತೈತಿ. ತಗೋನು ಕುದಿಯಂಗಿಲ್ಲ, ಗಾಳಿ ಒಂದು ಐತಲ್ಲ ಕುದ್ದ. ಇವು ಸಾರು ಮಾಡ್ಕೋತೆ. ನಂಗೆ ಹುಳ್ಳಿಕಾಳಿನ ಸಾರು ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹುಳ್ಳಿಕಾಳಿನ ಸಾರು ಮತ್ತು ಇಲ್ಲೇ ನಾನು ಏನು ಮಾಡೀನಿ ನೋಡಿ ತೋರಿಸ್ತೇನೆ. ಇದು ಗೊಂಜಾಳ ಉಪ್ಪಿಟ್ಟು ಮಾಡ್ತೀನಿಲ್ಲ, ಅದ್ರದ್ದು ಗೊಂಜಾಳ ನಾವು ಸಪ್ಪಲ್ಲಿ ಉಪ್ಪು ಅಷ್ಟು ಹಾಕಿರ್ತೀವಿ, ತಿರ್ದಿರ್ತೀವಿ. ಇದನ್ನು ಕಿಚಡಿ ಅಂತ ಹೇಳ್ತೀವಿ ನಾವು, ಮಿಕ್ಸ್ ಅಂತ ಹೇಳ್ತಾರೆ, ಕಿಚಡಿ ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಇದನ್ನು ಸಾರು ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ಬೇಕಂತಂದ್ರೆ ರೊಟ್ಟಿನ ಮಾಡಿಲ್ಲ ನಾನು. ಹುಳಿಕಾಳು ನೋಡ್ರಿ, ಇದು ನಂಗೆ ಬಾಯಿ ತೆಗೆದಿಟ್ಟೇನು ಕೇಳಿ ನೋಡಿ, ನೆಲ್ಲಿಕಾಯಿ ಗಿಡದಾಗಿಂದ. ಹುಳಿಕಾಳಿನ ಸಾರು ರಾಗಿ ಮುದ್ದಿನ ಮಸ್ತ್ ಕಾಂಬಿನೇಷನ್. ಇದು ನಾವು ಸಾರು ಮಾಡ್ಬೇಕಂತಿಲ್ಲ, ಒಗ್ಗರಣೆ ಕೊಡ್ಬೇಕಂತೇನಿಲ್ಲ. ನಾವು ಸಣ್ಣರಿದ್ದಾಗ ತಿಂದಿದ್ದು ಹೇಳ್ದೇನೆ ನಾನು. ಅವ ಹಿಂಗೆ ಕುದಿಸಿ ಗಡಿಗೆ ಒಳಗೆ ಕುದಿಸಿ ಇಟ್ಬಿಡ್ತಿದ್ರಿ. ಇದು ಕಟ್ ಇರ್ತಿತ್ತಲ್ಲ, ಅಪ್ಪಗೂ ಅದಂದ್ರೆ ಭಾಳ ಇಷ್ಟ, ನನಗೂ ಅದೇ ಇಷ್ಟ. ಬರೀ ಇದೇನು ಇರ್ತೈತಿಲ್ಲ ಕಟ್ ಅಂತಂದ್ರೆ ಗೊತ್ತಾಗೈತಿಲ್ಲ. ಇದಷ್ಟು ಕಾಳು ತೀರು ಹಾಕ್ಕೊಳಂಗಿಲ್ಲ, ಇದಷ್ಟು ಅಲ್ಲಿ ನಮ್ಮ ತವ್ರ ಮನೆ ಕಡೆ ಹಸಿ ಖಾರ ಭಾಳ ಯೂಸ್ ಮಾಡ್ತಾರೆ. ಹಸಿ ಖಾರ, ಕಟ್ಟು, ಸ್ವಲ್ಪ ಉಪ್ಪು ಇಷ್ಟ ಹಾಕೊಂಡು ಬಿಸಿ ರೊಟ್ಟಿ ಮಾಡ್ತಿರ್ತಾರೆ. ಬಿಸಿ ರೊಟ್ಟಿಯರಾಗಲಿ ಕಡಕ್ ರೊಟ್ಟಿನಾರಾಗಲಿ ಹಾಕಿ ಮುರಿದು ಒಂದು ತಾಡು ತೊಗೊಳೋದು, ಇದ್ರೊಳಗೆ ಮುರಿದು ಮ್ಯಾಗಿನ ಕಟ್ಟು ಹಾಕೋದು. ನಾನು ಹೇಳಿದ್ನಲ್ಲ, ಸ್ವಲ್ಪ ರುಚಿತಕ್ಕಷ್ಟು ಉಪ್ಪು, ಬೇಕಿದ್ರೆ ಖಾರ ಆಪ್ಷನಲ್ ಹಾಕೋಬೋದಿಲ್ಲ, ಸ್ಕಿಪ್ ಮಾಡ್ಬೋದು ಅಷ್ಟೇ. ಬೇಕಂದ್ರೆ ಒಂದು ಬೆಳ್ಳುಳ್ಳಿನ ಹಂಗೆ ಜಜ್ಜಿ ಇಷ್ಟಪಡೋರು, ಬೆಳ್ಳುಳ್ಳಿ ಫ್ಲೇವರ್ನ ಇಷ್ಟಪಡೋರು ಜಜ್ಜಿ ಹಾಕ್ಕೊಂಡು ಕಲಸ್ಕೊಂಡು ತಿನ್ನಾಕತ್ರ ಆಹಾ ಎಂಥ ರುಚಿ ಗೊತ್ತೇನ್ರಿ. ನಾವೀಗ ಇದನ್ನು ಎಲ್ಲ ತರಕಾರಿ ಮಿಕ್ಸ್ ಮಾಡಿ ಇದನ್ನು ಏನೇನೋ ಮಾಡ್ಕೊಂಡು ತಿಂತೇವೆ. ಬಟ್ ಇದು ಹಳೆ ಕಾಲದ ರೆಸಿಪಿಗಳನ್ನು ಹಳೆ ಕಾಲದಲ್ಲಿ ಏನು ತಿಂತಿದ್ರಲ್ಲ ಆ ಥರ ತಿಂದು ನೋಡ್ರಿ ನೀವು, ಅಮೃತ ಸೇವನೆ ಮಾಡ್ದಂಗೆ ಇರ್ತೈತಿ. ಪರ್ಸ್ನಲಿ ನನಗಂತೂ ನಾವು ಸಣ್ಣವರಿದ್ದಾಗ, ಯಾಕಂದ್ರೆ ಅದನ್ನ ತಿಂದು ಬೆಳೆದವರಲ್ಲ, ಹಂಗಾಗಿ ನಂಗೆ ಅದೇ ಭಾಳ ಇಷ್ಟ ಆಕೈತಿ. ಇದು ಬೇರೆದೇನು ಇಷ್ಟ ಆಗಂಗಿಲ್ಲ. ಹಾಗಾಗಿ ಇವತ್ತು ನಾನು ಒಬ್ಬಾಕೆ ಇದ್ನಲ್ಲ, ಅದ್ರ ಸಲುವಾಗಿ ನಾನು ಈಗ ಮಾಡ್ಕೊಳಕತ್ತೀನಿ. ಈಗ ಇದನ್ನು ಕಲ್ಲೊಂದಿಟ ಸ್ವಚ್ಛ ನೀರನ್ನ ತೊಳ್ಕೊಬೇಕು. ಯಾಕಂತಂದ್ರೆ ಭಾಳ ದಿನ ಆತ ಇದ್ರೊಳಗೆ ಏನೂ ರುಬ್ಬಿಲ್ಲ. ಇದು ನೀರು ಹಾಕಿ ಮತ್ತು ಮಳೆಗೆ ಇದು ಹೊಲಸಾಗ್ಬಿಟ್ಟಿರ್ತೈತೆ. ಅದು ತೆಂಗಿನ ನೀರನ್ನ ತೊಗೊಂಬಂದು ಅದು ಸ್ವಚ್ಛಮ್ಗೆ ಗಾಳಿ ಬಿಡ್ತೀವಿ. ಇಷ್ಟು ಅದನ್ನು ಗಾಳಿ ಬಿಟ್ಟಿಲ್ಲ, 12 ಆದರೂ ಗಾಳಿ ಬಿಟ್ಟಿಲ್ಲ. ಹಿಂಗೆ ಆರಾಮ್ಸೆ ಶಾಂತವಾಗಿತ್ತಂದ್ರೆ ಅಡುಗೆ ಮಾಡೋಕೆ ಮಸ್ತ್ ಅಂತ ಅನಿಸ್ತೈತಿ. ನೋಡೋದಂತ ರೆಸಿಪಿ ಅಷ್ಟೇ ಶೇರ್ ಮಾಡ್ಕೋಬೇಕಂತ ಅಂದ್ಕೊಳಕತ್ತೇನೆ ಇನ್ನೊಂದು ಚಾನಲಲ್ಲಿ. ಬಟ್ ರೆಸಿಪಿ ಇದಕ್ಕೆ ಅಥವಾ ಸೀರೆ ಬಿಸ್ನೆಸ್ ಏನಾದರೂ ನಾನು ಇಲ್ಲೇ ತೊಗೊಂಬಂದು ಸೇಲ್ ಮಾಡೋದಾದ್ರೆ ಸೀರೆ ಬಿಸ್ನೆಸ್ ವಿಡಿಯೋ ಹಾಕ್ತೇನೋ ಗೊತ್ತಿಲ್ಲ, ನೋಡೋಣಂತ ಏನೇನು ಆಕೈತೆ. ಸದ್ಯಕ್ಕೆ ಈಗ ಅದ್ರ ಬಗ್ಗೆ ಮಾತಾಡೋದು ಬೇಡ, ಅಡುಗೆ ಮಾಡ್ಕೊಂಡು ತಿನ್ನೋಣಂತ. ಮುಂಜಾನೆ ಊಟನೂ ಮಾಡಿಲ್ಲ, ನಾಷ್ಟನೂ ಮಾಡಿಲ್ಲ, ಏನೂ ಮಾಡಿಲ್ಲ. ಒಮ್ಮೆ ಮಧ್ಯಾಹ್ನದ ಆತು. ನನ್ನ ಮುಂದೆ ಆಮ್ಯಾಗ ಸಿಗ್ತೇನೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನೀನು ಅದ್ರಾಗ ಹಾಲು ಹಾಕಿ ಕೊಡಲಿಲ್ಲ? ಹಾಲು ಕೊಟ್ಟಂಗಿಲ್ಲ. ನಾ ಇವತ್ತು ಮುಂಜಾನೆ ದೊಡ್ಡಪಟ್ಟೆನ ಒಗ್ಗರ್ನಿಗೆ ಬೆಳ್ಳುಳ್ಳಿ ತೊಗೊಂಡೆ ನಾನು, ಸಣ್ಣ ಕೆನ್ನಾಗ ಅಷ್ಟ. ನಮ್ಗೆ ಬಂದು ನೋಡಿ. ಈಗ ಇದ್ರೊಳಗೆ ನೀವು ಅದಾವಲ್ಲ ಅಲಸಂದಿ ಅಂತೇಳಿ, ಸಾರಿ ಏನಪ್ಪ, ಟೊಮೆಟೊನ ಹಾಕಿನಿ. ಹುಂಚೆನ ಹಾಕಿ ಮಾಡಿದ್ರೆ ಇನ್ನೂ ಚಲೋ ಆಕೈತಿ. ಬಟ್ ಟೊಮೆಟೊನ ಇದ್ದಲ್ಲ, ಹಂಗಾಗಿ ಟೊಮೆಟೊನ ಹಾಕೀನಿ. ಇವು ಸ್ವಲ್ಪ ತೆಗೆದಿಟ್ಲ ಅಥವಾ ಇಷ್ಟು ರುಬ್ಬಿ ಮಾಡ್ಲಾ ಅಂತ ಗೊತ್ತಾಗಲ್ತ, ಯೋಚನೆ ಮಾಡಾಕತ್ತೀನಿ. ಮೆತ್ತಗಾಗಿ ಬಿಟ್ಟಿರ್ತಾವೆ ಇವು. ಇದಕ್ಕೆ ಮಳೆ ಆಕೈತಲ್ಲ, ಅದಕ್ಕೆ ರೊಟ್ಟಿನೇ ಮಾಡಿಲ್ಲ ನಾನು, 3-4 ದಿನ ಆಯ್ತು. ನಾನು ಅರ್ಬಿ ತಂದಿರಲಿಲ್ಲ ಅಂದ್ರೆ ಏನು ಮಾಡ್ತೇನೆ ಅಂದರೆ ಇಲ್ಲೇ 1-2 ಎಲೆ ಹರ್ಕೋತೀನಿ. ಕೇಳ್ದಾರ ನೆಲಿವರ ಹರ್ಕೊಂಡು ಮ್ಯಾನೇಜ್ ಮಾಡಿಬಿಡ್ತೇನೆ ನೋಡ್ರಿ. ನಿಮಗೆ ಗೊತ್ತೇನ್ರಿ, ನಾನು ಹೇಳಿದ್ರೆ ಗೊತ್ತೈತಿ. ಈಗ ಗೊತ್ತಂದ್ರೆ ಏನು ಗೊತ್ತಾಗಬೇಕು ರುಕ್ಮಿಣಿ. ಇವತ್ತು ಎಷ್ಟು ಇದು ನೇಚರ್ ಎಷ್ಟೊಂದು ಮೌನವಾಗೈತಿ.
ನಂಗೆ ಅದ ಗೊತ್ತಾಗಲ್ತ ಯಾಕಂತ ಜೋರಾಗಿ ಗಾಳಿ ಬೀಸಾಕತ್ತಿಲ್ಲ, ಚಿಲಿಪಿಲಿ ಹಕ್ಕಿಗಳ ಸೌಂಡ್ ಅಂತೂ ಇದ್ದೇ ಇರ್ತೈತಿ, ಬಟ್ ಗಾಳಿ ಬೀಸಾಕತ್ತಿಲ್ಲಲ್ಲ, ಅದಕ್ಕೆ ಏನೋ ಸ್ಪೆಷಲ್ ಖುಷಿ ಅಂತ ಅನ್ಸಾಕತ್ತೈತಿ. ಲಕ್ಕಿ ಕರೀನ ನಾನು. ಓಹೋ, ಪೊಲೀಸದ ಬಿಡ್ರಿ, ಇಷ್ಟು ಹಾಕಿ ಅರದ ಗರ ಗರ ಕಲ್ಲಾಗ ಹಾಕಿ ಅರದ ಮಾಡೋಣಂತ. ಏನ್ರಿ ಸಾರು, ಇಲ್ಲೇ ಬೆಳ್ಳುಳ್ಳಿ ಜಜ್ಜಿ ಸಿಪ್ಪಿ ತೆಗ್ದೀನಿ, ಟೊಮೆಟೊ ಹಣ್ಣಿನ ಮ್ಯಾಗಿನ ಸಿಪ್ಪಿ ತೆಗೆದು ಹಿಂಗಟ್ಟು ಟನ್ 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 ಬಡದ್ರ ಎಲ್ಲ ಬಿದ್ದುಬಿಡ್ತಾವು ನೋಡ್ರಿ. ಸಿಪ್ಪಿ ಬಂತಿದ ಕಾಣಿಸ್ತೈತಲ್ಲ, ಯಾಕೋ ಇವತ್ತೊಂಥರ ಸ್ಪೆಷಲ್ ವಾತಾವರಣ ಐತಿ, ಯಾಕಂತ ಗೊತ್ತಿಲ್ಲ ನಮಗೆ. ಸುಡ್ತೈತಿ, ಇದೊಂದಿಟ್ಟು ಆರ್ಬೇಕು. ಕಲ್ಲೊಳಗೆ ಜಜ್ಜದಲ್ಲ ನಡೀತೈತಿ, 6 ದಿನದೂ ನಡೀತೈತಿ, ಈಗ ಜಜ್ಕೋಸ್ಕೂ ನಡೀತೈತಿ. ಟೊಮೆಟೊ ಹಣ್ಣಿದ್ರೆ ಟೊಮೆಟೊ ಹಣ್ಣು ಹಾಕ್ಬೋದು, ಇಲ್ಲಾಂದ್ರೆ ಹಂಚಿ ಹುಳಿ ಹಾಕ್ಬೋದು. ನಾನು ರೊಟ್ಟಿ ಇಲ್ಲಲ್ಲ, ಅದಕ್ಕೆ ನೀನು ಸಾರು ಮಾಡ್ಕೊಳಕತ್ತೇನೆ. ರೊಟ್ಟಿ ಇದ್ದಿದ್ರೆ ಸಾರ ಮಾಡ್ಕೋದ್ರಿಕ್ಕಿಲ್ಲ, ನಾನು ಹೇಳಿನಲ್ಲ ಹಂಗೆ ಮಾಡ್ಕೊಂಡು ತಿಂದ್ಬಿಡ್ತಿದ್ದೆ. ಅಷ್ಟು ಮಟ್ಟ ಇದು ಕಾಯಿಲಿದ್ದ ಟರಿ ಮಟನ ಬಿಸಿದೈತಿ, ಮತ್ತು ಸಿಡಿತಂದ್ರೆ ಮಕ ಮಸಡಿ ಕೂಡ ಗುಳ್ಳಿ ಹೇಳ್ತಾವ. ಮೊದಲ ಅದೇನೋ ಮಿಸ್ ಇಂಡಿಯಾನೋ ಯಾವ ಕಾಂಪಿಟೇಷನಲ್ಲಿ ಭಾಗವಹಿಸೋಕೆ ನೋಡಿಲ್ರಿ, ಪಳ ಪಳ ಹೊಳಿಯೋಂಗ್ ಮಕ ಒಂದಿಟ್ಟು ಚಂದ ಇಟ್ಕೋಬೇಕು ಅನ್ಕೊಂಡ್ರಿ, ಇಲ್ಲ ನಮ್ಮ ಮನೆಯವ್ರೊಂದು ಫೋನ್ ಹಚ್ಚಿದೆ ನೋಡ್ರಿ, ವಿಡಿಯೋ ಮಾಡೋ ಟೈಮ್ನಾಗ ಹಿಂಗೆ ಏನಾರು ಆಗ್ಬಿಡ್ತೈತಿ. ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಇಷ್ಟ ಒಗ್ಗರಣೆ ಕೊಟ್ಟೇನಿ, ಮತ್ತೇನೂ ಇಲ್ಲ. ಹಿಂಗೆ ಯಾಕೆ ಮಾಡಾಕತ್ತೇನೆ ಅಂತಂದ್ರಿ, ಈ ಚಮಚದೊಳಗೆ ಒಂದಿಟ್ಟು ನೀರು ಇತ್ತು, ಅದೇ ಹೇಳಿಲ್ಲ ಮಕ ಮಸಡಿ ಸಿಡಿತ ಅಂದ್ರೆ ಗುಳ್ಳು ಎದ್ದು ಬಿಡ್ತಾವ ಅಂತೇಳಿ. ಇದು ಬರೀ ಕಟ್ ಅಷ್ಟ. ಆರಾಮಿಲ್ಲ ಅಂತ ತಲೆ ತೊಳ್ಕೊಂಡೆ ಅಂತ ನಮ್ಮ ದೇವಿ ಬಂದ. ಇವತ್ತು ಹಾಕಿಸಿ ನಾಳೆಕಿ ನಾಳೆ ಅಂದ, ಇವತ್ತು ಹಿಟ್ಟು ಹಾಕಿಸ್ಕೊಂಬಂದ್ರ ಅಂದ್ರೆ ಮತ್ತು ಸಂಜೆ ಬಂದು ನಾಳೆ ಮಾಡ್ತೇನೆ ರೊಟ್ಟಿ. ಜೋಳದ ಹಿಟ್ಟು ಒಯ್ಯ ಹೋದ ಸುಜ್ಜಿ ಇಟ್ಕೊಂಬಂದು ಇಷ್ಟು ಹೇಳಿದ್ದೀನ ಅದು ಸಜ್ಜಿದಲ್ಲ ಇದು ಗುಲಾಬಿ ಗಿಡ ಒಣಗಿ ಬಿಡ್ತಾನೆ. ಒಣಗೆ ಯಾರು ಒಣಗೆ ಬಿಟ್ಟು ನಾನು ಏನು ಮಾಡಾಕತ್ತೇನಿ, 18 ಹಂಗೆ ಮಾತಿನ ಗದ್ದಲ್ದಾಗ. ಅದ್ರೊಳಗೆ ಅದಕ್ಕೇನು ಹಾಕಿಲ್ಲ ನಾನು. ಈಗ ಉಪ್ಪು, ರುಚಿಗೆ ತಕ್ಕಷ್ಟ ಉಪ್ಪು, ಅರ್ಶಿಣ ಪುಡಿ ಹಾಕ್ಬೇಕಲ್ರಿ, ಆರೋಗ್ಯಕ್ಕೆ ಒಳ್ಳೆ ಇದೆ. ಖಾರ ಇವತ್ತಿನ ಲಾಗ್ ಹೆಂಗಿತ್ತು ನೋಡ್ರಿ. ನಾನು ಹಬ್ಬಕ್ಕಿದೆಲ್ಲ ನಂಗೆ ಹೆಂಗೆ ಬೇಕು ಹಂಗೆ ಮಾಡ್ಕೊತೀನಿ ಮೇಡಮ್. ಖಾರ ಭಾಳ ಅಷ್ಟು ಹಾಕ್ಕೊಂಡಿದ್ದೆ, ಖಾರ ಭಾಳ ಆದ್ರೂ ನನಗೆ ರುಚಿ. ಏನು ರುಕ್ಮಿಣಿ ಖಾರ ಅದು? ಹೌದ್ರಿ, ನಂಗೆ ಖಾರ ಭಾಳ ಅಂದ್ರೆ ಇಷ್ಟ ಅಡುಗೆ. ಹಾಂ ಹಾಂ ಅನ್ಕೊಂತ ತಿನ್ಬೇಕಂದ್ರೂ ಮಜಾ ಅದು. ಹೊಟ್ಟೆಗೆ ಚಲೋ ಅಲ್ಲ, ಬಟ್ ಇದು ಒಣ ಖಾರ ಅಲ್ಲ. ಒಣ ಖಾರ ಅಂತ ಹೇಳ್ತೀವಿ ನಾವು ಇದಕ್ಕೆ, ಮಸಾಲೆ ಖಾರ ಅಲ್ಲ ಒಣ ಖಾರ ಅಂದ್ರೆ. ಅದಕ್ಕೆ ಅದನ್ನು ಹರ್ಕೊಂಡು ಇದ್ರೊಳಗೆ ಹಾಕಿ ನಮ್ಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಮಾಡ್ಕೊಂಡ್ರೆ ಸರ್ ರೆಡಿ ಆಯ್ತು. ಊಟ ಮಾಡೋದು ಮುಂದೆ ತೋರಿಸ್ತೇನೆ ನಾನು ನಿನ್ನ. ಮತ್ತು ಹೊಳ್ಳೆ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ.
ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಒಬ್ಬರೇ ಇದ್ದಾಗ ರುಟೀನ್ ಹೆಂಗಿರ್ತೈತಲ್ಲ ಅದು ಹೊಲದಾಗ ಒಂಥರ ಖುಷಿ ಅಂತ ಅನಿಸ್ತೈತಿ. ಕೆಲವೊಂದು ಸಲ ಭಾಳ ಬೇಜಾರು ಆಕೈತಿ. ಯಾಕಂದ್ರೆ ಒಂಟಿ ಫೀಲ್ ಕಾಡಕ್ಕೆ ಶುರು ಆಕೈತಿ. ಅವಾಗ ಬೇಜಾರು ಆತಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ದುಃಖ ಕಡಿಮೆ ಆಗೋಷ್ಟು ಹತ್ತು ಬಿಡ್ತೇನೆ. ಬಟ್ ಇವತ್ತು ನಿಜ ಹೇಳಕತ್ತೀನಿ, ದುಃಖ ಕಡಿಮೆ ಆಗೋಷ್ಟು ಹತ್ತು ಆಮ್ಯಾಗ. ಯಾಕಂದ್ರೆ ನಾವು ಹತ್ತೀವಿ ಅಂದ್ರೆ ಕಣ್ಣೀರಿನ ರೂಪದಲ್ಲಿ ನಮ್ಮ ದುಃಖ ಹೋತಂದ್ರೆ ಮನಸ್ಸು ಹಗೂರ ಅಂತ ಅನಿಸ್ತೈತಿ. ಬಟ್ ಆ ಥರ ಫೀಲ್ ಯಾರಾದರೂ ಮಾಡಿರ್ಬೋದ? ಮಾಡಿದವ್ರು ಕಮೆಂಟ್ ಮಾಡಿರಿ.